ನಮಸ್ಕಾರ ಸ್ನೇಹಿತರೆ. ಬೀಚಿಯವರ ಒಂದು ಸಣ್ಣ ಕವನದ ಮುಖಾಂತರ ಈ ಒಂದು ವ್ಲಾಗ್ನ ಪ್ರಾರಂಭ ಮಾಡೋಣವಾ? ನಿನ್ನಂತೆ ನೀನಾಗು, ನಿನ್ನ ನೀ ಹರಿ ಮೊದಲು, ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ, ಏನಾಯಿತು ಮರಿಕತ್ತೆ, ಚೆಲುವಿತ್ತು ಮುದ್ದಿತ್ತು, ತನ್ನಪ್ಪನಂತಾಗಿ ಹಾಳಾಯ್ತೋ ತಿಮ್ಮ. ಹೇಗಿತ್ತು ಕವನ? ಚೆನ್ನಾಗಿತ್ತಲ್ವಾ? ಬನ್ನಿ ಒಂದು ಸಣ್ಣ ವ್ಲಾಗ್ ಸ್ಟಾರ್ಟ್ ಮಾಡೋಣವಾ? ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಫ್ಯಾಮಿಲಿಗೆ ತುಂಬ ವಿಶೇಷವಾದ ದಿನ, ಏಕೆಂದರೆ ನನ್ನ ಹೆಂಡತಿ ಜನ್ಮದಿನ. ಈ ವಿಶೇಷವಾದ ದಿನನ ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣವಾ? ಅದಕ್ಕಾಗಿ ನನ್ನ ಮಗಳ ಜೊತೆ ಒಂದು ಫ್ಯಾಮಿಲಿ ಸಮೇತ ಒಂದು ಸಣ್ಣ ಪ್ರಯಾಣಕ್ಕಾಗಿ ನಾವು ಹೊರಟಿದ್ದೆ ಬೇಲೂರಿನ ಕಡೆಗೆ. ಜೀವನದಲ್ಲಿ ಏನ್ರಿ ಇದೆ, ಅದೇ ಕೆಲಸ, ಜವಾಬ್ದಾರಿ, ಜಂಜಾಟಗಳು ಇದ್ದಿದ್ದೆ. ಇಂಥ ಸಣ್ಣ ಪ್ರಯಾಣ ಇಂಥ ಕ್ಷಣಗಳನ್ನೇ ಮರೆಸಿಬಿಡುತ್ತೆ. ಕುಟುಂಬದ ಜೊತೆ ಪ್ರಯಾಣ ಮಾಡೋದು ಒಂದು ದೊಡ್ಡ ಖುಷಿನೇ ಕೊಡುತ್ತೆ. ಕಾರ್ನಲ್ಲಿ ಎಲ್ಲರೂ ಫನ್ ಮಾಡ್ತಾ, ಹಾಡುಗಳಾಡ್ತಾ, ದಾರಿ ಮಧ್ಯೆ ಕಾರ್ ನಿಲ್ಲಿಸಿ ಇಷ್ಟವಾದ ತಿಂಡಿಗಳು ತಿಂದು ಹಾಗೆ ನಾವು ಹೊರಟಿದ್ದೆ ತೀರ್ಥಗಿರಿ ಬೆಟ್ಟಕ್ಕೆ. ನಾವು ಹೋದಾಗಲಂತೂ ವಾತಾವರಣ ತುಂಬಾ ತಂಪಾಗಿತ್ತು. ಈಗಂತೂ ಓಂ ಶಕ್ತಿ ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಕ್ಷೇತ್ರ ಅಂತೂ ತುಂಬಿ ತುಳುಕಾಡ್ತಾ ಇತ್ತು. ಬೆಟ್ಟದ ಮೇಲಂತೂ ಕಾಣೋ ಪ್ರಕೃತಿ, ತಣ್ಣಗೆ ಬೀಸೋ ಗಾಳಿ, ಚಿಟಪಟ ಸೋನೆ ಮಳೆ ನಮ್ಮನ್ನು ಸ್ವಾಗತಿಸ್ತು. ನನ್ನ ಮಗಳಂತೂ ಪಿಳಿ ಅಂತ ಎಲ್ಲನೂ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ದೇವಸ್ಥಾನದ ವಾತಾವರಣ ಅಂತೂ ತುಂಬ ಸ್ವಚ್ಛವಾಗಿಟ್ಟಿದ್ರು. ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ನನ್ನ ಜೀವನದ ಶಕ್ತಿಯೇ ನನ್ನ ಹೆಂಡತಿ. ಅವಳ ನಗು, ಅವಳ ತ್ಯಾಗ ನಮ್ಮ ಮನೆ ಬೆಳಕು. ಈ ಜನ್ಮದಿನ ಅವಳಿಗೆ ಸಂತೋಷ, ಆರೋಗ್ಯ, ಅವಳ ತುಟಿ ಮೇಲೆ ನಗು ಸದಾ ಹೀಗೆ ಇರಲಿ ಅಂತ ಆ ದೇವರನ್ನ ಮನಸಾರೆ ಕೇಳ್ಕೊಳ್ತೀನಿ. ನನ್ನ ಜೀವನದ ಎರಡು ಕಣ್ಣುಗಳು ನನ್ನ ಅಮ್ಮ ಮತ್ತು ನನ್ನ ಹೆಂಡತಿ. ಈಗಂತೂ ಹೊಸಬ್ರು ಎಂಟ್ರಿ ಆಗಿದೆ. ಈಗ ಅವಳೇ ನನ್ನ ಜಗತ್ತು ಅನ್ನೋ ರೀತಿಲಿ ಸೃಷ್ಟಿಯಾಗ್ಬಿಟ್ಟಿದೆ. ಅವಳೇ ನನ್ನ ಮಗಳು. ಇದು ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಸಂತೋಷ ಇದೇ ದೇವರು ನನಗೆ ಕೊಟ್ಟಿರೋ ದೊಡ್ಡ ಆಶೀರ್ವಾದ. ಈ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಆ ದೇವ್ರನ್ನ ಕೇಳಿಕೊಂಡು, ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹಾಗೆ ದೇವಸ್ಥಾನದ ವಾತಾವರಣ ತುಂಬ ಚೆನ್ನಾಗಿತ್ತು. ಹೊರಗಡೆ ಬಂದು ಆವರಣದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಕೆಲವೊಂದು ಫೋಟೋಸ್ ಎಲ್ಲ ಹಿಡ್ಕೊಂಡು ಅಲ್ಲಿಂದ ಆ ದೇವ್ರ ಸ್ಟ್ಯಾಚು ನೋಡೋದಕ್ಕೆ ಹೊರಟ್ವಿ. ನನ್ನ ಮಗಳಿಗಾಗಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ ಅಲ್ಲೇ ಇದ್ದ ಪೂಜಾರಿ ಹತ್ರ ದೇವಸ್ಥಾನದ ಇತಿಹಾಸ ತಿಳ್ಕೊಂಡು ಅಲ್ಲಿಂದ ಹೊರ ಬಂದ್ವಿ. ಅಲ್ಲೇ ಹೊರಗಡೆ ಆವರಣದಲ್ಲಿ ದೇವರ ಉತ್ಸವ ಮೂರ್ತಿ ಸಹ ಇಟ್ಟಿದ್ರು. ಆ ದೇವ್ರಿಗೆ ಸಹ ಪೂಜೆ ಸಲ್ಲಿಸಿದ್ವಿ. ನನಗಂತೂ ದೇವಸ್ಥಾನದ ವಾತಾವರಣ ಹಾಗೂ ದೇವ್ರ ದರ್ಶನ ಮನಸ್ಸಿಗೆ ತುಂಬಾ ನೆಮ್ಮದಿ ನೀಡಿತು. ದೇವ್ರ ದರ್ಶನ ಪಡ್ಕೊಂಡು ಹೊರ ಬಂದ್ವಿ. ನನ್ನ ಮಗಳಂತೂ ಅವಳ ಚಿಕ್ಕಿ ಜೊತೆ ದೇವಸ್ಥಾನ ಸುತ್ತ ರೌಂಡ್ ಹೊಡಿತಾನೇ ಇದ್ಲು. ಅಲ್ಲೇ ಆವರಣದಲ್ಲಿ ನನ್ನ ಹೆಂಡತಿ ಮಗಳ ಕೆಲವು ವಿಶೇಷವಾದ ಫೋಟೋಗಳನ್ನ ಸೆರೆ ಹಿಡ್ಕೊಂಡೆ. ಆ ಬೆಟ್ಟದ ಮೇಲಿಂದ ಕಾಣುವ ಸಿಟಿಯ ವಿಹಂಗಮ ನೋಟ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನನ್ನ ಮಗಳ ಜೊತೆ ಬಂದಿದ್ದಲ್ವಾ, ನಮ್ಮೆಲ್ಲರಿಗೂ ಈ ದಿನ ತುಂಬಾ ಸ್ಪೆಷಲ್ ಆಗಿತ್ತು ಗೊತ್ತಾ. ನನ್ನ ಮಗಳಂತೂ ಎಲ್ಲನೂ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ನಮ್ಮ ಮನೆಯ ದೇವತೆಗಳ ಖುಷಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಮ್ಮ ಪುಟ್ಟ ದೇವತೆಯ ನಗು ನಮ್ಮೆಲ್ಲರ ನೋವನ್ನು ಮರೆಸಿಬಿಡುತ್ತೆ. ಮತ್ತು ಆ ಬೆಟ್ಟದ ಮೇಲೆ ಬೇಲೂರು ಸಿಟಿಯ ವಿಹಂಗಮ ನೋಟ ತುಂಬಾ ಚೆನ್ನಾಗಿತ್ತು. ನಂತರ ಅಲ್ಲೇ ಆವರಣದಲ್ಲಿ ನಾನು, ನನ್ನ ಹೆಂಡತಿ, ಮಗಳ ಜೊತೆ ಕೆಲವೊಂದು ಫೋಟೋಗಳನ್ನ ಸೆರೆ ಹಿಡ್ಕೊಂಡು ಅಲ್ಲಿಂದ ತೀರ್ಥಗಿರಿ ಬೆಟ್ಟದ ಕಡೆ ಹೊರಟ್ವಿ. ದಾರಿ ಮಧ್ಯೆ ಕೆಲವು ಅಂಗಡಿಗಳು ಸಹ ಇತ್ತು. ನನ್ನ ಮಗಳ ಕಣ್ಣಂತೂ ಟಾಯ್ಸ್ ಕಡೆ ಹೋಗ್ತಾನೇ ಇತ್ತು. ಅಲ್ಲಿಂದ ನಾವು ಹೊರಟಿದ್ದೆ ತೀರ್ಥಗಿರಿ ಬೆಟ್ಟಕ್ಕೆ. ಈ ಬೇಲೂರು ತಮಿಳ್ನಾಡಲ್ಲಿರೋದ್ರಿಂದ ತುಂಬಾ ಬಿಸಿಲು, ಸೆಕೆ ಅಂತ ತುಂಬ ಜನ ಹೇಳ್ತಾಯಿದ್ರು.
ಬಟ್ ನಾವು ಹೋದಾಗಂತೂ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಂದಾಗೆ ಸುಬ್ರಹ್ಮಣ್ಯ ಸ್ವಾಮಿ ಸ್ಟ್ಯಾಚು ನೋಡೋಕ್ಕೆ ಎಂಟ್ರಿ ಫೀಸ್ ಸಹ ಇದೆ. ಎಂಟ್ರಿ ಫೀಸ್ ಪೇ ಮಾಡಿ ನಾವು ಒಳಗಡೆ ಹೋದ್ವಿ. ಸ್ನೇಹಿತರೆ, ಈ ತೀರ್ಥಗಿರಿ ಬೆಟ್ಟ ಇದು ಚೆನ್ನೈ ನ್ಯಾಷನಲ್ ಹೈವೇಯ ದಾರಿ ಮಧ್ಯೆ ಸಿಗುತ್ತೆ. ಜಗತ್ತಿನ ಅತಿ ಎತ್ತರದ ಸುಬ್ರಹ್ಮಣ್ಯ ಸ್ವಾಮಿ ಸ್ಟ್ಯಾಚುಗಳಲ್ಲಿ ಇದು ಸಹ ಒಂದಾಗಿದೆ. ಒಯ್ದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ನಿಂದಿಸಿದವರನ್ನ ತಾಯಿ ತಂದೆಗಳೆಂಬೆ, ಅಳಿಗೊಂಡವರನ್ನ ಆಳ್ದರೆಂಬೆ, ಜರೆದವರನ್ನ ಜನ್ಮ ಬಂಧುವೆಂಬೆ, ಕೊಂಡಾಡಿದವರನ್ನ ವನ್ನಶೂಲದಲ್ಲಿ ಇಕ್ಕಿದವರೆಂಬೆ ಕೂಡಲ ಸಂಗಮ ದೇವ. ನನಗೆ ತುಂಬ ಇಷ್ಟವಾದ ವಚನ ಸಾಹಿತ್ಯ ಇದು. ನನಗೆ ಹೊಡೆದವರನ್ನು ಅಡೆದವರೆಂಬು, ಬೈದವರನ್ನು ಬಂಧುಗಳೆಂದು, ನಿಂದಿಸಿದವರೇ ತಂದೆ ತಾಯಿಗಳೆಂದು, ಕೀಳು ಕೆಲಸಕ್ಕೆ ಹಚ್ಚಿದವರೇ ಆಳುವ ಅರಸರೆಂದು, ತೆಗಳುವರೇ ಜನ್ಮದ ಬಂಧುಗಳೆಂದು ತಿಳಿಯುವೆ. ಆದರೆ ಕೊಂಡಾಡಿದವರನ್ನು ಮಾತ್ರ ನನಗೆ ಬಂಗಾರ ಶೂಲಕ್ಕೇರಿಸಿದವರೆಂದು ಭಾವಿಸುವೆ ಕೂಡಲ ಸಂಗಮ ದೇವ. ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲ? ಹೌದು. ಏನಪ್ಪ ಇವನು ಈ ವಚನ ಸಾಹಿತ್ಯದ ಬಗ್ಗೆ ಹೇಳಿ ಬೋರ್ ಹೊಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರಾ? ಇದು ನನ್ನ ಮೊದಲನೇ ವ್ಲಾಗ್ ಅಲ್ವಾ, ಸೊ ಏನಾದರೂ ಮಾತಾಡಬೇಕು. ಸೊ ನನಗಿಷ್ಟವಾದ ಕೆಲವು ಸಾಲುಗಳನ್ನ ಹೇಳಿದೆ ಅಷ್ಟೇ. ವರ್ಷದ ಮೊದಲನೇ ಪ್ರಯಾಣ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ದರ್ಶನದ ಮೂಲಕ ಪ್ರಾರಂಭ ಆಗಿದ್ದು ತುಂಬಾ ಖುಷಿ ಕೊಡ್ತು. ಈ ಪ್ರಯಾಣ ನಮಗೆ ನೆನಪುಗಳ ಖಜಾನೆ. ನನ್ನ ಫ್ಯಾಮಿಲಿಯ ಸಂತೋಷ ನಿಮಗೂ ಸಹ ತಲುಪಲಿ ಅನ್ನೋದೇ ನನ್ನ ಆಶಯ. ನನ್ನ ಈ ಸಣ್ಣ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.